ಅಮ್ಮ ಹೇಳು. ಏನು ಒಂದ್ 2 days ಇಂದ ಕಾಲ್ ಮಾಡಿಲ್ಲ, ನಾನ್ ಮಾಡಿದ್ರು ಪಿಕ್ ಮಾಡಿಲ್ಲ. ಸ್ವಲ್ಪ ಬ್ಯುಸಿ ಇದ್ದೆ. ಆ ಹುಡುಗನ್ನ ಇನ್ನು ಎಷ್ಟ್ ದಿನ ಕಾಯಿಸ್ಬೇಕು ಅಂತಿದ್ಯಾ? ನನ್ ಡ್ರೀಮ್ ನಿನ್ಗೂ ಗೊತ್ತಲ್ವಾ, ಸ್ವಲ್ಪ ಟೈಮ್ ಕೊಡು. ಏನೋ ವಂದನ, ಯಾಕೋ ನನಗೆ ಅದು ಆಗೋ ತರ ಕಾಣ್ತಿಲ್ಲ. ಅಮ್ಮ ಪ್ಲೀಸ್, ಈಗ ಫೋನ್ ಇಡು. ಮಚ್ಚ, ಏನ ಸಮಾಚಾರ? ಏನಿಲ್ಲ ಹೇಳು ಬಾಬ್. ಏನೋ ಅವ್ರ ಅಮ್ಮನ ಜೀವನ ಹಿಂಗಾಗೋಯ್ತಲ್ಲೋ. ಜೇಬಲ್ ದುಡ್ಡಿಲ್ಲ, ಓಡಾಡಕ್ಕೆ ಹುಡ್ಗಿರಿಲ್ಲ. ಹಾಂ, ನಮ್ಮ ಟ್ರ್ಯಾಕೇ ಸರಿ ಇಲ್ವಲ್ಲೋ. ಎಲ್ಲರ ಲೈಫು ಟ್ರ್ಯಾಕ್ ಮೇಲೆ ಹೋದ್ರೆ ನಮ್ಮ ಲೈಫು ಟ್ರ್ಯಾಕ್ ಪಕ್ಕ ಹೋಗ್ತದೆ. ಏನು ಮಾಡೋಣ ಹೇಳು? ಏನು ಮಾಡ್ತೀರಾ ಬಾಬ್? ನಮ್ಮ ಮುಂದೆ ಬೆಳೆದಂಥ ಜುಟ್ಟುಗಳು, ನಮ್ಮ ಮುಂದೆ ಬೆಳೆದಂಥ ಬಚ್ಚಗಳು ಬಚ್ಚನ್ ರೇಂಜಿಗೆ ಬಿಲ್ಡಪ್ ಕೊಡ್ತವ್ರೆ. ಅವ್ರು ಹಾಕೊಂಡು ಓಡಾಡ್ತಿರೋ ಹುಡುಗಿರ್ಗಳು ಲೈಫ್ನ ಜಾಲಿ ಜಾಲಿ ಮಾಡ್ತಾ ಇದಾರೆ ಮಾಮ್. ಅದೇ ಬಾಟ್ಲು ಖಾಲಿ ಟ್ರ್ಯಾಕ್. ಇಲ್ಲಿ ನೋಡು ಬಾಬ್, ಏನೋ ಅದು ಆಡಿಷನ್ ಕರೆದವ್ರೆ. ಏನ ಆಡಿಷನ್ನ ಕೊಡೆ ಇಲ್ಲಿ? ಹ್ಞೂ ಬಾಬ್, ನಾವ್ಯಾಕೆ ಆಡಿಷನ್ಗೆ ಹೋಗಿ ಒಂದು ಒಳ್ಳೆ ಹೀರೋ ಆಗಿ ಒಳ್ಳೆ ಕಾಸು ಮಾಡಬಾರ್ದು? ಮಚ್ಚ ಒಡಿ ಹ್ಯಾಂಡು. ಆಡಿಷನ್ಗೆ ನಾವು ಹೋಗೋದು ಬೇಡ ಕಣ, ನಾವೇ ಆಡಿಷನ್ ಮಾಡಿದ್ರೆ ಹೇಗಿರುತ್ತೆ? ನಾವ ಹಾಂ, ಹೆಂಗಿದ್ರು ಜೇಬಲ್ ದುಡ್ಡಿಲ್ಲ. ಆಡಿಷನ್ಗೆ ಹುಡುಗ ಹುಡುಗಿರು ಇಬ್ಬರು ಬರ್ತಾರೆ. ಹುಡುಗರು ಬಂದ್ರೆ ದುಡ್ಡು ಮಾಡೋಣ, ಹುಡುಗಿರು ಬಂದ್ರೆ ಟ್ರಿಪ್ ಮಾಡೋಣ. ಏನಂತ್ಯ? ಒಳ್ಳೆ ಐಡಿಯಾ ಬಾಬ್. ಈಗ ಜೀವನ ಒಂದು ಟ್ರ್ಯಾಕಿಗೆ ಬರ್ತಿದೆ ಕಣ ಮಚ್ಚ. ಟ್ರ್ಯಾಕಲ್ಲೇ ಇಲ್ದಿರೋ ನಮ್ಮ ಲೈಫ್ ಈಗ ಟ್ರ್ಯಾಕ್ ಬರ್ತಿದೆ ಬಾಬ್. ಹೇಳ್ರಿ ಸಿನಿಮಾ ಮಾಡೋರೆ, ಏನ್ ಸಮಾಚಾರ? ಸರ್, ಒಂದು ಕತೆ ಬರ್ದಿದ್ದೀನಿ. ಬರೀ ಕತೆನಾ? ಸಿನಿಮಾ ಅಲ್ವಾ? ಹೇಳಿ. ಹೌದು ಸರ್, ಆದ್ರೆ ಒಂದು ಸಿನಿಮಾಗೆ ಒಳ್ಳೆ ಕತೆ ಬೇಕು ಅಲ್ವಾ? ಚೆನ್ನಾಗಿದೆ ಕಣ್ರಿ, ಡೈಲಾಗ್ ಚೆನ್ನಾಗಿದೆ, ಇಷ್ಟ ಆಯ್ತು. ಕತೆ ಹೇಳಿ. ಸ್ಟೋರಿ ಚೆನ್ನಾಗಿದೆ. ಹೀರೋ ಯಾರು? ಹೀರೋ ಇಲ್ಲ ಸರ್, 3 ಜನನೂ ಹೆಣ್ಮಕ್ಳೇ. ಇದು ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ. ಪರವಾಗಿಲ್ಲ ಕಣ್ರಿ, ನೈಸ್. ಬೇರೆ ಹೆಣ್ಮಕ್ಳ? ನೈಸ್ ಕಾನ್ಸೆಪ್ಟ್. ಥ್ಯಾಂಕ್ ಯು. ನನಗೊಂದಷ್ಟು ಮಹಿಳಾ ಸಂಘದವರು ಪರಿಚಯ ಇದ್ದಾರೆ. ಓಕೆ, ಕಾಂಟ್ಯಾಕ್ಟ್ ಕೊಡಿಸ್ತೀನಿ. ಫುಲ್ ಸಪೋರ್ಟ್ ಸಿಗುತ್ತೆ, ಯೂಸ್ ಮಾಡ್ಕೊಳ್ಳಿ. ತುಂಬ ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದರಲ್ಲಿ ಒಂದಷ್ಟು ಜನ ಇದ್ದಾರೆ. ಇದರಲ್ಲಿ ಯಾರನ್ನಾದರೂ 3 ಜನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಿಕ್ಕಿದೇನಿದೆಯೋ ನಾನು ನೋಡ್ಕೋತೀನಿ. ಇಲ್ಲ ಸರ್, ಆಗಲ್ಲ. ನಾನು ಈ ಕತೆನ ತುಂಬ ಇಷ್ಟಪಟ್ಟು ಬರ್ತಿದ್ದೀನಿ. ಹೀರೋಯಿನ್ ಯಾರು ಆಗ್ಬೇಕಂತನೂ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೀನಿ. ಹ್ಞೂ ಕಣಮ್ಮ, ನೀ ಇಷ್ಟಪಟ್ಟು ಬರ್ದಿದ್ಯಾ, ಆದರೆ ನಾ ಕಷ್ಟಪಟ್ಟು ಬಂದಿದ್ದೀನಿ. ಸಿನಿಮಾಲ್ ದುಡ್ಡು ಖರ್ಚು ಮಾಡೋದೇನು ಸುಮ್ಮನೆ ಅನ್ಕೊಂಡಿದ್ಯಾ ಕಣಮ್ಮ? ಇನ್ನು ಸೆಟ್ ಊಟನೇ ಮಾಡಿಲ್ಲ, ಅಷ್ಟಲ್ಲಿ ಇಷ್ಟು ಡಿಮಾಂಡು. ಈಗ ತಾನೇ ಹೇಳಿದ್ರಲ್ಲ ಸರ್, ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತ. ಕತೆನೇ ಚೆನ್ನಾಗಿರ್ಬೇಕಾದ್ರೆ ಆರ್ಟಿಸ್ಟ್ ಬಗ್ಗೆ ಯಾಕಷ್ಟು ಚಿಂತೆ? ಅಡುಗೆ ಮಾಡುವಾಗ ಗಮ್ ಅಂತ ವಾಸನೆ ಬರುತ್ತೆ, ಅದಕ್ಕೆ ಅಂತ ಹೆಂಗ್ ಬೇಕಂಗೆ ಬಡಿಸ್ಬಿಡ್ಬೋದು ಅಂತನಾ? ಎಲ್ಲದಕ್ಕೂ ಒಂದು ರೀತಿ ನೀತಿ ಅಂತಿರುತ್ತೆ. ಕಾನ್ಸೆಪ್ಟ್ ಇದ್ರೆ ಮಾತ್ರ ಸಿನಿಮಾ ಗೆಲ್ಲಲ್ಲ, ಪ್ರೆಸೆಂಟೇಷನ್ ಇರಬೇಕು.
ಇದರಲ್ಲಿ ಯಾರಾದರೂ 3 ಜನ ಫೈನಲೈಸ್ ಮಾಡಿ ಮಿಕ್ಕಿದ್ ನಾನು ನೋಡ್ಕೋತೀನಿ. ಅಡ್ವಾನ್ಸ್. ಸಾರಿ ಸರ್. ಓಕೆ ಸರಿ ಹೊರಡಿ. ಏಯ್ ಯಾರದು? ಯಾವುದೋ ಅಂಡರ್ವರ್ಲ್ಡ್ ಸಿನಿಮಾ ಸ್ಕ್ರಿಪ್ಟ್ ಇದೆ ಅಂದಿದ್ನಲ್ಲ, ಕರ್ಕಬಾ. ಹಲೋ ಅಮ್ಮ. ಏನ್ ಪುಟ್ಟ, ಚೆನ್ನಾಗಿದ್ಯಾ? ಹ್ಞೂಮ್ಮ, ನೀವು ಹೇಗಿದ್ದೀರಾ? ನಂದ್ ಬಿಡು, ನೀ ಆರಾಮಾಗಿದ್ದ? ನಾನು ಆರಾಮಿದ್ದೀನಮ್ಮ. ನೀವೇನು ತಲೆ ಕೆಡ್ಸ್ಕೋಬೇಡಿ. ಇಲ್ಲಿ ಒಂದು ಏಜೆನ್ಸಿಯವರು ನನ್ನ ಪ್ರೊಫೈಲ್ನ ಮೇಂಟೈನ್ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ಒಂದು ಮೂವಿ ಚಾನ್ಸ್ ಕೂಡ ಸಿಗ್ತಾ ಇದೆ. ಅದೇ ಇವತ್ತೊಂದು ಮೀಟಿಂಗ್ ಇದೆ ಮೂವಿದು. ಅದನ್ನು ಮುಗಿಸ್ಕೊಂಡ್ಬಂದು ನಿಂಗೆಲ್ಲ ಅಪ್ಡೇಟ್ಸ್ ನಾನು ಕೊಡ್ತೀನಮ್ಮ. ಹೆಂಗಿದೆ ಲೈಫು? ಹೆಂಗಾಗೋಯ್ತಲ್ಲ ಬಾ. ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇದ್ದಿದ್ದು ಲೈಫು ಕಲರ್ಫುಲ್ ಆಗೋಯ್ತಲ್ಲ ಮಚ್ಚ. ಟ್ರ್ಯಾಕಲ್ಲಿ ಇಲ್ದಿದ್ದು ನಮ್ಮ ಲೈಫು ಇವತ್ತು ಕಾಸು ಮಾಡೋ ರೈಸಲ್ಲಿ. ಓಡಾಡಕ್ಕೆ BMW ಗಾಡಿ, ಜೇಬ್ ತುಂಬ ದುಡ್ಡು, ತಿರ್ಗಾಡಕ್ಕೆ ಹುಡುಗೀರು, ಇನ್ನೇನೋ ಬೇಕು ಲೈಫಲ್ಲಿ. ಈ ಕೆಲಸ ಮೊದಲೇ ಮಾಡಿದ್ದಿದ್ರೆ BMW ಇರೋ ಜಾಗದಲ್ಲಿ ಬುಕಾಟಿ ಇರ್ತಿತ್ತಲ್ಲ ಬಾ. ಬಸವೇಶ್ವರ ಬಾರಲ್ಲಿ ಕುಡಿತಿದ್ದಿದ್ದು ನಾವು ಈಗ ಬ್ಯಾಂಕಾಕ್ ರೇಂಜಲ್ಲಿ. ಯಾರ ಇವನು ಫೋನು ಪದೇ ಪದೇ ಫೋನ್ ಮಾಡ್ತಾನಲ್ಲ. ಹಲೋ, ಎಷ್ಟು ಸಲ ಫೋನ್ ಮಾಡ್ತೀಯೋ? ಕೊಟ್ಟಿರೋ 50,000ಕ್ಕೆ 50 ಸಲ ಫೋನ್ ಮಾಡ್ತೀಯಾ? ಇಡ ಫೋನು. ಹೌದಾ, ಇರು 1 ಸೆಕೆಂಡ್ ಆಗಿದ್ರೆ. ಅಚ್ಚ ಹೊಸುಬಾ ಅಂತೆ ಆಡಿಷನ್ಗೆ ನಾಳಿದ್ದು. ಏನು ಹೇಳಿ? ಹಲೋ, ನಮ್ಮ ಪ್ರೊಸೀಜರ್ ಎಲ್ಲ ಹೇಳಿದ್ಯಲ್ಲಪ್ಪ ಅವಂಗೆ. ಓಕೆ ಓಕೆ ಆಯ್ತು. ಅಬ್ಬಿ ಹೊಸ ಕುರಿ ಹಳ್ಳಕ್ ಬಿತ್ತು. ಎಷ್ಟು ಹೇಳಿದ್ರಿ ಬಾ? 1 ಲಕ್ಷ ಹೇಳಿದಿನ. ಹಾಗಾದ್ರೆ ನಾಳೆ ಹಾಯ್ ಸರ್, ನನ್ನ ಹೆಸರು ವಂದನಾ ಅಂತ. ಹಾಂ, ಮ್ಯಾನೇಜರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ, ಕೂತ್ಕೊಳ್ಳಿ. ಕತೆ ರೆಡಿ ಮಾಡಿದ್ರಾ? ಹೌದು ಸರ್. ಕತೆ ಹೇಳ್ತೀರಾ ಇಲ್ಲ ಕೊಡ್ತೀರಾ? ಅಂದ್ರೆ ಅಲ್ಲ ಅಂದರೆ ಡೈರೆಕ್ಷನ್ ಮಾಡ್ತೀರಾ ಇಲ್ಲ ಸ್ಕ್ರಿಪ್ಟ್ ಕೊಟ್ಟು ನೀವೇ ಡೈರೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳ್ತೀರಾ ಅಂತಂದೆ. ನಾನೇ ಡೈರೆಕ್ಟ್ ಮಾಡ್ತೀನಿ, ಆದರೆ ಯಾವುದೇ ಥರ ಕಾಂಪ್ರಮೈಸ್ ಇಲ್ಲ. ಹಾಂ, ಓಕೆ. ಕಾಸ್ಟಿಂಗ್ ಆ್ಯಂಡ್ ಮೇಕಿಂಗಲ್ಲಿ ಫುಲ್ ಫ್ರೀಡಮ್ ಬೇಕು, ದಟ್ಸ್ ಕ್ಲಿಯರ್. ಓಕೆ, ನಮ್ಮ ಮ್ಯಾನೇಜರು ಲಾಸ್ಟ್ ಟೈಮ್ ಪ್ರೊಡ್ಯೂಸರ್ ಜೊತೆ ಆಗಿದ್ದ ಎಕ್ಸ್ಪೀರಿಯನ್ಸ್ ಹೇಳಿದ್ದಾರೆ. ಪರವಾಗಿಲ್ಲ, ನಿಮಗೆ ಫ್ರೀಡಮ್ ಕೊಟ್ಟರೆ ನಿಮ್ಮ ಕ್ರಿಯೇಟಿವಿಟಿ ಕೂಡ ಹೊರಗಡೆ ಬರುತ್ತೆ. ಹಾಂ, ಹೇಳಿ, ಕತೆ ಹೇಳಿ ಕೇಳೋಣ. ಹೇಯ್, ನೈಸ್, ತುಂಬ ಚೆನ್ನಾಗಿದೆ. ಒಂದು ನಿಮಿಷ ಬಂದೆ. ಏ ಮಗ, ಒಂದೊಳ್ಳೆ ಸ್ಟೋರಿ ಕೇಳಿದೆ ಕಣ, ಸಖತ್ತಾಗಿದೆ. ಒಂದೊಳ್ಳೆ ಸಿನಿಮಾ ಮಾಡ್ಬೋದು. ಈ ಸಿನಿಮಾ ಮಾಡಿದ್ರೆ ನಮ್ಮ ಇಂಡಸ್ಟ್ರಿ ಅಲ್ಲ, ಬೇರೆ ಇಂಡಸ್ಟ್ರಿಯವರು ಕೂಡ ಮಾತಾಡ್ತಾರೆ ಮಗ. ಸಖತ್ತಾಗಿದೆ, ನೀವು ಅಂತಂದರೆ ನಾನು ಲಾಕ್ ಮಾಡ್ಕೋತೀನಿ. ನಮ್ಮ ಬಜೆಟ್ ತಕ್ಕಂಗೆ ಇದೆ ಮಗ. ಓಕೆ ಅಲ್ವಾ? ಓಕೆ ತಾನೆ? ಸರಿ ಮಗ, ಆಯ್ತಾಯ್ತು. ಓಕೆ, ಬಾಯ್ ಬಾಯ್ ಬಾಯ್. ಎಸ್ ಸರ್. ಏನು ಹೇಳ್ತಾ ಇದ್ರಿ? ಅದೇ ಸರ್, ಕತೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರಿ. ಕತೆ ತುಂಬ ಚೆನ್ನಾಗಿದೆ, ಆದರೆ ಒಂದು ಕಂಡೀಷನ್ ಇರುತ್ತೆ. ಕತೆ ನಿಮ್ದಾಗಿರುತ್ತೆ, ಚಿತ್ರಕತೆ ಮತ್ತು ನಿರ್ದೇಶನ ನಂದಾಗಿರುತ್ತೆ. ಅದೀಗಾಗತ್ತೆ ಸರ್? ನೋಡಿ, ಕತೆ ತುಂಬ ಚೆನ್ನಾಗಿದೆ ಆಯ್ತಾ. ಹೊಸಬರು ನಂಬಿ ಇನ್ವೆಸ್ಟ್ ಮಾಡೋ ಪ್ರೊಡ್ಯೂಸರ್ ಸಿಗಲ್ಲ.
ಜೊತೆಗೆ ಇಂಟ್ರೆಸ್ಟ್ ತೋರಿಸಲ್ಲ. ನಿಮಗೆ ಪೇಮೆಂಟ್ ಕೊಡ್ತೀವಿ, ಜೊತೆಗೆ ಕ್ರೆಡಿಟ್ ಕೊಡ್ತೀವಿ. ಯೋಚನೆ ಮಾಡಿ, ನನ್ನಂತ ಒಳ್ಳೆ ಡೈರೆಕ್ಟ್ ಸಿಗಲ್ಲ. ಸಾರಿ ಸರ್, ಇದಾಗಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ. ನೋ ಪ್ರಾಬ್ಲಮ್. ಸರ್ ಶಾರ್ಟ್ ಓಕೆನಾ? ಓಕೆ, ಸೂಪರ್. ಓಕೆ ಅಲ್ಲ? ಏನಾಯ್ತು ಸೆಟ್ಟಲ್ಲಿ? ಅಕ್ಕ, ನಾನು ಆ್ಯಕ್ಟಿಂಗ್ ಮಾಡಬೇಕು ಅಂತ ಕನ್ಸು ಕಾಣಬಾರ್ದಿತ್ತು ಅಕ್ಕ. ಯಾಕೆ? ಏನಾಯ್ತು? ನಾನು ಕ್ಯಾಮ್ರಾ ಮುಂದೆ ಆ್ಯಕ್ಟಿಂಗ್ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಅವ್ರ ಎಕ್ಸ್ಪೆಕ್ಟೇಷನ್ಸೇ ಬೇರೆ ಥರ ಇದೆ. ಓಕೆ, ಕೂಲ್. ಅಳ್ಬೇಡ, ಮನೆಗೆ ಹೋಗಿ ಮಾತಾಡೋಣ. ಅಳ್ಬೇಡ. ಅಳ್ಬೇಡ ಸಹನಾ, ಸಮಾಧಾನ ಮಾಡ್ಕೋ, ಎಲ್ಲ ಸರಿ ಹೋಗುತ್ತೆ. ಇಲ್ಲ ಅಕ್ಕ, ನನ್ನ ಮೇಲೆ ನನಗೆ ತುಂಬ ಬೇಜಾರಾಗ್ತಿದೆ. ಬೇಜಾರು ಮಾಡ್ಕೋಬೇಡ. ಲೈಕ್ ನಂದೇ ಸ್ಟೋರಿ ಹೇಳ್ತೀನಿ ಕೇಳು. ಪಾಸ್ಟ್ 5 years ಬ್ಯಾಕ್ ಇಂಡಸ್ಟ್ರಿಗೆ ನಾ ಬಂದಾಗ ನನಗೂ ಇದೇ ಪ್ರಾಬ್ಲಮ್ ಫೇಸ್ ಮಾಡಿದ್ದೆ ನಾನು. ನನಗೆ ಗೊತ್ತಿಲ್ಲದೆ ಬೋಲ್ಡ್ ಆ್ಯಕ್ಟ್ಗೆ ಒಪ್ಕೊಂಡಿದ್ದೆ ನಾನು. ಆಮೇಲೆ ಗೊತ್ತಾಯಿತು, ಮೂವಿ ರಿಲೀಸ್ ಆದಾಗ ಗೊತ್ತಾಯಿತು ಬೋಲ್ಡ್ ಆ್ಯಕ್ಟ್ ಅಂತ. ಅದಕ್ಕೆ ಬ್ರ್ಯಾಂಡ್ ಆಗಿಬಿಟ್ಟೆ. ಬಟ್ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ. ಆದರೂ ಅಕ್ಕ, ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ? ಹಲೋ, ಯಾಕೆ ಇಷ್ಟು ನೆಗೆಟಿವ್ ಆಗಿ ಪೋಟ್ರೆ ಆಗ್ತಾ ಇದೆಯಾ? ಏನು ಹೇಳ್ತಿದ್ಯಾ? ನಿನ್ ಪ್ರೊಫೈಲ್ ಅಲ್ಲಿ ತುಂಬಾ ನಿಂದು ಬೋಲ್ಡ್ ಫೋಟೋಸ್ ಅಪ್ಲೋಡ್ ಆಗ್ತಾ ಇದೆ ಕಣೆ. ಹೋಗಿ ಫಸ್ಟ್ ಚೆಕ್ ಮಾಡು. ಏನಿಲ್ವಲ್ಲ ಆ ಥರ. 1 ನಿಮಿಷ ಇರು, ನಾನು ಚೆಕ್ ಮಾಡ್ತೀನಿ. ಬೇಗ ಬೇಗ ಚೆಕ್ ಹಾಂ, ಮಾಡು. ಓಕೆ, 1 ನಿಮಿಷ ಚೆಕ್ ಮಾಡ್ತೀನಿ ಇರು. ಏನಾಯ್ತು? ಏನಾಯ್ತೆ? ಏನಿಲ್ಲ. ಹಲೋ ಸರ್, ಯಾಕೆ ನನ್ನ ಪ್ರೊಫೈಲ್ನ ಈ ಥರ ಎಲ್ಲ ಹಾಳು ಮಾಡ್ತಾ ಇದ್ದೀರಾ ನೀವು? ನನ್ನ ಮಾತು ಕೇಳ್ತಾನೆ ಇಲ್ಲ ನೀನು? ಸಾರಿ ಸರ್, ನೀವು ಹೇಳ್ದಂಗೆ ನನ್ನ ಕೈಲಂತೂ ಕೇಳೋದಕ್ಕಾಗಲ್ಲ. ನನ್ನ ಪಾಡಿಗೆ ನನ್ನ ಇರೋದಕ್ಕೆ ಬಿಟ್ಬಿಡಿ. ಹೇ, ಜಸ್ಟ್ ನನ್ನ ಮಾತು ಕೇಳು. ನಾನು ಹೇಳಿದಾಗ ಕೇಳಿದ್ರೆ ನಿನ್ನ ಎಲ್ಲ ಕನಸು ನನಸಾಗುತ್ತೆ. ಇಲ್ಲ ಅಂದರೆ ನಿನ್ನ ಕೆರಿಯರೇ ಮುಗಿದು ಹೋಗುತ್ತೆ. ಯಾರು ಕೂಡ ನಿನಗೆ ಒಂದು ಚಿಕ್ಕ ಚಾನ್ಸ್ ಕೂಡ ಕೊಡೋದು ಇಲ್ಲ, ನಾನು ಕೊಡೋದಕ್ಕೆ ಬಿಡೋದು ಇಲ್ಲ. ಬಟ್ ನನ್ನ ಮಾತು ಕೇಳಿದ್ರೆ ಇನ್ 1 year ಟಾಪ್ ಹೀರೋಯಿನ್ ಆಗಿರ್ತೀಯ. ದಯವಿಟ್ಟು ಸರ್, ನನ್ನ ಪ್ರೊಫೈಲ್ನ ಡಿಲೀಟ್ ಮಾಡಿ. ನೀವು ಹೇಳ್ದಂಗೆ ಕೇಳೋದಕ್ಕಂತೂ ನನ್ನ ಕೈಲಿ ಆಗಲ್ಲ. ಹಲೋ ಹಲೋ ಸರ್, ಸರ್
ಮ್ಯಾಮ್ ಹೇಳಿ. ಅಯ್ಯೋ ಓಕೆ. ಹಾಂ ಓಕೆ. ಸಹನಾ, ನಾನು ಡೈರೆಕ್ಟರ್. ನಾನೀಗ ಮಾಡ್ತಾ ಇರೋ ಸಿನಿಮಾಗೆ ನೀವೇ ಲೀಡ್ ಹೀರೋಯಿನ್. ಇದನ್ನ ಹೇಳ್ಬೇಕು ಅಂತ 1 ವೀಕಿಂದ ಟ್ರೈ ಮಾಡ್ತಾ ಇದ್ದೀನಿ. ಸಾರಿ ಮ್ಯಾಮ್, ನನಗೆ ಯಾವ್ದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಇಲ್ಲ ಮ್ಯಾಮ್, ನಾನು ಮಾಡೋದಿಲ್ಲ. ಓಕೆ ಓಕೆ ಕೂಲ್. ನಾನ್ ಕೂಡ ಒಂದು ಹುಡುಗಿ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ಈ ಮೂವಿನಲ್ಲಿ ನೀವು ಆಕ್ಟ್ ಮಾಡಿ, ಆಗ ಎಲ್ಲರೂ ನಿಮ್ಮನ್ನ ತಿರುಗಿ ನೋಡ್ತಾರೆ. ನಿಮ್ಮ ಕನಸು ಕೂಡ ನನ್ಸಾಗುತ್ತೆ. ನೀವು ಹೇಳ್ತಿರೋದು ನಿಜನಾ ಮ್ಯಾಮ್? ಏ ಪ್ರಾಮಿಸ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ ಕೂಲ್. ಇವತ್ತು ಸಂಜೆ ಸಿಗೋಣ. ಹಾಂ ಓಕೆ. ಲೊಕೇಶನ್ ಸೆಂಡ್ ಮಾಡ್ತೀನಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. Lights, camera, action!